ಈ ಟೈಮಲ್ಲಿ ಹಾರಿಕಾ ದೂರ ಆದ್ರೆ ಅಖಿಲ್ ತಡ್ಕೊಳಲ್ಲ, ಮತ್ತೆ ಡಿಪ್ರೆಸ್ ಆಗ್ತಾನೆ, ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾನೆ. ಅಖಿಲ್ನ ಉಳಿಸ್ಕೋಬೇಕು ಅಂತಂದ್ರೆ ನಮಗ್ ಬೇರೆ ದಾರಿ ಇಲ್ಲ. ನನಗೆ ಈ ದಾರಿ ಕೂಡ ಕ್ಲಿಯರ್ ಆಗಿಲ್ಲ ಹೊಸೋರೆ. ಹಾರಿಕೆಗೆ ಆಸ್ತಿ ಬಿಟ್ರೆ ಅಖಿಲ್ನ ಅವಶ್ಯಕತೆ ಇಲ್ಲ. ಅವಳು ಜೀವನಾಂಶ ಕೇಳ್ತಿದ್ದಾಳೆ ಹೊರತು ಗಂಡ ಬೇಕು ಅಂತ ಕೇಳ್ತಾ ಇಲ್ಲ. ಹಾರಿಕಾ ಪೂರ್ತಿ ದುಡ್ಡಿನ ಹಿಂದೆನೆ ಬಿದ್ದಿದ್ದಾಳೆ. ಸೊಲ್ಯೂಷನ್ ಸಿಕ್ತು ರೀ. ಏನು ಹೊಸೋರೆ? ಅಖಿಲ್ ಹಾರಿಕಾ ಒಟ್ಟಿಗೆ ಇರೋ ಹಾಗೆ ಮಾಡೋದಕ್ಕೆ ಪರಿಹಾರ ಸಿಕ್ತು. ಇನ್ನು ಹಾರಿಕಾ ಅಖಿಲ್ನ ಬಿಟ್ಟು ಹೋಗಲ್ಲ. ಹೆಂಗೆ? ಏನದು ಸೊಲ್ಯೂಷನು? ನೀವ್ ಹೇಳಿದ ಮಾತೆ, ನಿಮ್ ಮಾತೆ ನನಗ್ ಪರಿಹಾರ ತೋರಿಸಿದ್ದು. ಖಂಡಿತ ಹಾರಿಕನ್ನ ತಡೆಯುತ್ತೆ. ನೀವೇನ್ ಹೇಳ್ತಿದ್ರ ನಂಗೆ ಅರ್ಥ ಆಗ್ತಾ ಇಲ್ಲ. ಅಷ್ಟಕ್ಕೂ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಸಿಂಪಲ್ ಅಂತಿದ್ದೀರಾ? ಹಾಗೆ ಮಾಡೋದು ರಿಸ್ಕ್ ಅಲ್ವೇನ್ರಿ? ನಾನು ನೀವು ಮನ್ಸ್ ಮಾಡಿದ್ರೆ ಯಾವ ರಿಸ್ಕು ಆಗಲ್ಲ. ಖಂಡಿತವಾಗ್ಲೂ ಇದು ರಿಸ್ಕ್ ಆಗುತ್ತೆ ಕಣ್ರಿ. ಬೇರೆ ಏನಾದ್ರೂ ಯೋಚನೆ ಮಾಡಿ. ಬೇಡ ರೀ, ಇದನ್ನೇ ಮಾಡೋಣ. ಯಾವ ರಿಸ್ಕ್ ಬಂದ್ರೂ ನಾವು ಫೇಸ್ ಮಾಡೋಣ. ಅಖಿಲ್ನ ಉಳಿಸ್ಕೋಬೇಕು. ಹಾರಿಕಾ ಅಖಿಲ್ ಇಬ್ರು ಮಗು ಜೊತೆ ಬಾಳ್ಬೇಕು. ಇದ್ ನಡಿಬೇಕು ಅಂದ್ರೆ ಎಷ್ಟು ರಿಸ್ಕ್ ಬೇಕಾದ್ರೂ ತಗೊಳ್ಳೋಣ. ಪ್ಲೀಸ್ ಆಗಲ್ಲ ಅನ್ಬೇಡ್ರಿ. ಸರಿ ಕಣ್ರಿ, ನೀವು ಅಷ್ಟೊಂದು ಕಾನ್ಫಿಡೆಂಟ್ ಆಗಿರ್ಬೇಕಾದ್ರೆ ನಾನೇಕ್ ಬೇಡ ಅಂತ ಹೇಳಿ. ಸರಿ, ಹಾಗೆ ಮಾಡೋಣ. ನಿಲ್ಲಿಸ್ರಿ ಪ್ಲೀಸ್. ಯಾರಾದ್ರೂ ನೋಡಿದ್ರೆ ನಾನು ನಿಮ್ಗೇನೋ ಮಾಡಿದ್ದೀನಿ ಅನ್ಕೋತಾರೆ. ಅಯ್ಯೋ ದೇವ್ರೇ, ಪ್ಲೀಸ್ ದಯವಿಟ್ಟು ಅಳೋದು ನಿಲ್ಲಿಸ್ತೀರಾ? ಏನ್ ನಡೀತು ಅಂತ ಹೇಳ್ರಿ. ಏನು ಅಂತ ಹೇಳಿ ರಾಜ? ನನ್ ಕಷ್ಟ ಯಾರು ಪರಿಹಾರ ಮಾಡ್ತಾರೆ? ನನ್ನ ಯಾರು ಕಾಪಾಡ್ತಾರೆ? ಅಷ್ಟಕ್ಕೂ ಏನ್ರಿ ನಿಮ್ ಕಷ್ಟ ಹೇಳ್ರಿ. ನನ್ ಕೈ ಹಿಡ್ಕೊಂಡು ಕೇಳು ರಾಜ, ನಾನು ಹೇಳ್ತೀನಿ. ಕೈ ಹಿಡ್ಕೊಳ್ಳಿಲ್ಲ ಅಂದ್ರೆ ಇವಳು ಅಳೋದು ನಿಲ್ಸಲ್ಲ ಅನ್ಸುತ್ತೆ. ಹೇಳ್ರಿ, ಯಾಕೆ ಅಳ್ತಿದ್ದೀರಾ? ನಿಮ್ಗೆ ಏನ್ ಕಷ್ಟ ಇದ್ರೂ ಪರವಾಗಿಲ್ಲ, ನಾನ್ ಸರಿ ಮಾಡ್ತೀನಿ. ಇದು ನೀನೇ ಸರಿ ಮಾಡ್ಬೇಕಾಗಿರೋ ಕಷ್ಟ ರಾಜ. ನನ್ಗಿಂತ ಚಿಕ್ಕವ್ರಿಗೆ ಮದ್ವೆ ಆಗ್ತಿದೆ. ಅವರೆಲ್ಲ ತಾಯಿಯಾಗಿ ಮಕ್ಕಳನ್ನು ಪಡಿತಾ ಇದ್ದಾರೆ. ನಾನ್ ಕನಸು ಕಾಣೋದ್ ಬಿಟ್ಟು ಇನ್ನೇನು ಮಾಡಕ್ ಆಗ್ತಾನೆ ಇಲ್ಲ. ದಯವಿಟ್ಟು ನನ್ನನ್ನ ಬೇಗ ಪವಿತ್ರ ಮಾತ್ರ ಮೂರ್ತಿ ಮಾಡು ರಾಜ. ನನ್ ಜೀವನ ಸಾರ್ಥಕ ಮಾಡು. ಬಿಡ್ರಿ, ಏನ್ರಿ ಮಾತಾಡ್ತಾ ಇದ್ದೀರಾ? ಯಾಕ ರಾಜ, ನಾನು ತಾಯಿ ಆಗ್ಬಾರ್ದಾ? ಮಕ್ಕಳನ್ನ ಪಡಿಬಾರ್ದಾ? ಈ ವಯಸ್ಸಲ್ಲಿ ನಿಮ್ಗೆ ಯಾಕ್ರಿ ಮಕ್ಕಳು? ಅದೇ ನನ್ ಕಷ್ಟ ರಾಜ. ನನ್ಗೆ ವಯಸ್ಸಾಗ್ತಾ ಇದೆ. ಬೇಗ ನಾವು ಮದ್ವೆ ಮಾಡ್ಕೋಬೇಕು. ನಿನ್ ಸೇಡ್ ತೀರೋವರೆಗೂ ಕಾದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ. ಸಮಯ ಇಲ್ಲ ರಾಜ. ಆದಷ್ಟು ಬೇಗ ನಾವು ಇಬ್ರು ಮುದ್ದಾದ ಮಕ್ಕಳಿಗೆ ತಂದೆ ತಾಯಿ ಆಗ್ಬೇಕು. ಇದೇನ್ರಿ, ಏನೇನೋ ಮಾತಾಡ್ತಾ ಇದೀರಾ? ಹೇಳು ರಾಜ, ಏನ್ ಯೋಚನೆ ಮಾಡ್ತಿದ್ಯಾ? ಈಗ ಸದ್ಯಕ್ಕೆ ನಾವು ಮದುವೆ ಮಾಡ್ಕೊಳಕ್ ಆಗಲ್ಲ. ಮದ್ವೆ ಮಾಡ್ಕೊಳಕ್ ಆಗಲ್ಲ ಅಂದ್ರೆ ಡೇಟಿಂಗ್ ಮಾಡ್ಬೋದಲ್ಲ? ಡೇಟಿಂಗಾ? ಹೌದು ರಾಜ. ಮೇಜರ್ ಆಗಿರೋ ಹುಡುಗ ಹುಡುಗಿ ಡೇಟಿಂಗ್ ಮಾಡಿ ಮಕ್ಕಳನ್ನ ಪಡಿಬೋದು ಅಂತ
ಕೋರ್ಟ್ ಕೂಡ ತೀರ್ಪು ಕೊಟ್ಟಿದ್ಯಲ್ಲ. ಅದು ವಯಸ್ಸಿನ ಹುಡುಗರಿಗೆ ಕಣ್ರಿ, ನಿಮ್ಗೂ ನನಗೂ ಅಲ್ಲ. ನಮಗೇನಂತ ವಯಸ್ಸಾಗೋಗಿದೆ ರಾಜಾ. ನಾವು ಪವಿತ್ರ ಪ್ರೇಮಿಗಳಲ್ವಾ? ನಮ್ ಪ್ರೀತಿಯ ಪ್ರತಿರೂಪ ಆಗಿ ಇಬ್ರು ಮಕ್ಕಳಿರ್ಬೇಕಲ್ವಾ? ಅದಾಗಲ್ಲ ಕಣ್ರಿ. ಯಾಕಾಗಲ್ಲ? ನೀನಂದ್ರೆ ನನಗಿಷ್ಟ, ನಾನಂದ್ರೆ ನಿನಗಿಷ್ಟ. ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ತುಂಬಾನೇ ಇಷ್ಟ. ನಮ್ಮಿಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಇದೆ ಅಲ್ವಾ? ಸಾಧ್ಯ ಆದ್ರೆ ಮದ್ವೆ ಮಾಡ್ಕೊಳ್ಳೋಣ, ಇಲ್ಲ ಅಂದ್ರೆ ಡೇಟಿಂಗ್ ಮಾಡೋಣ. ನಿಮ್ ಜೊತೆ ನಾನು ಜಗಳ ಆಡಕ್ಕಾಗಲ್ಲ ಕಣ್ರಿ, ಮೊದ್ಲು ಇಲ್ಲಿಂದ ಹೋಗ್ರಿ. ಯಾಕೆ ರಾಜಾ ನನ್ನ ಕಳಿಸ್ತಿದ್ಯಾ? ನಿನ್ನ ಬಗ್ಗೆ ನಾನು ನಮ್ಮ ಅಭಿ ಹತ್ರ ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ನನ್ನ ಪ್ರೀತಿಸಿ ಮೋಸ ಮಾಡಿರೋ ಪಾಪಕ್ಕೆ ನಿನ್ನ ಅವನು ಸುಟ್ಟು ಸಾಯಿಸ್ಬಿಡ್ತಾನೆ. ನಮ್ಮ ಅತ್ತೆ ಹಿಂದೆನೆ ಬೀಳ್ತೀಯೇನೋ? ಅವ್ರ ವಯಸ್ಸೇನೋ ನಿನ್ನ ವಯಸ್ಸೇನೋ? ನಿನ್ನಂತವನು ಬದುಕಿದ್ದು ಪ್ರಯೋಜನ ಇಲ್ಲ. ಯಾಕೆ ರಾಜಾ, ಏನ್ ನಡೆಯುತ್ತೆ ಅಂತ ಕಣ್ಮುಂದೆ ಬಂತ? ನನ್ನ ಪ್ರೀತಿ ಮಾಡ್ತಿದ್ಯಾ ಅಂತ ಇಷ್ಟು ದಿನ ನಾನ್ ನಿನ್ನ ಕಾಪಾಡ್ತಾ ಬಂದಿದ್ದೀನಿ. ಈಗ ನೀನು ಇಲ್ಲ ಅಂದ್ರೆ ನಿನ್ ಬಗ್ಗೆ ಅಭಿ ಹತ್ರ ಹೇಳ್ಬಿಡ್ತೀನಿ. ಅದೇ ನೀನ್ ನನ್ನ ಮದ್ವೆ ಆದ್ರೆ ನನ್ನ ನೋಡಾದ್ರೂ ಅಭಿ ನಿನ್ನ ಕ್ಷಮಿಸ್ಬಿಡ್ತಾನೆ. ನನಗೆ ಪತಿ ಭಿಕ್ಷೆ, ನಿನಗೆ ಜೀವ ಭಿಕ್ಷೆ ಕೊಡ್ತಾನೆ. ನಿನ್ ಜೀವ ನಿನಗ್ ಬೇಕಂದ್ರೆ ನನ್ನ ಪ್ರೀತಿನ ಅಂಗೀಕರಿಸು. ಇದೆಂತ ಕರ್ಮನಪ್ಪ ದೇವ್ರೆ, ಏನೋ ಒಂದು ಹೇಳಿ ತಪ್ಪಿಸ್ಕೋಬೇಕು. ನಾನು ಯಾಕೆ ನೀನ್ ಬೇಡ ಅಂತೀನಿ ಸುಮಾ? ನಾವು ಮದುವೆ ಮಾಡ್ಕೊಳ್ಳೋಣ. ಆದಷ್ಟು ಬೇಗ ಪುರೋಹಿತರ ಹತ್ರ ಮಾತಾಡಿ ನಮ್ಮ ಮದುವೆಗೆ ಒಳ್ಳೆ ಮುಹೂರ್ತ ಇಡಿಸ್ತೀನಿ. ನಿಜನಾ ರಜಾ? ನಾವು ಮದ್ವೆ ಮಾಡ್ಕೋತಿದೀವಾ? ಮಕ್ಕಳನ್ನ ಪಡ್ಕೋತೀವಾ? ಹೌದು. ಥ್ಯಾಂಕ್ ಯು ರಜಾ, ಥ್ಯಾಂಕ್ ಯು ಸೋ ಮಚ್ ರಜಾ. ಐ ಲವ್ ಯು ರಜಾ, ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಸೋ ಮಚ್. ಅಯ್ಯಪ್ಪ, ನನ್ನ ಮೂಳೆನೆ ಮುರಿದೋಯ್ತು. ಇದೆಂತ ಹಾಗ್ರಿ? ಧೃತರಾಷ್ಟ್ರ ತಪ್ಕೊಂಡಂಗಿತ್ತು. ಯಪ್ಪ, ಹೋಗು ರಜಾ. ನಂದು ಧೃತರಾಷ್ಟ್ರನ ಅಪ್ಪುಗೆ ಅಲ್ಲ, ಒಂದು ಮರಕ್ಕೆ ಮಲ್ಲಿಗೆ ಬಳ್ಳಿ ಸುತ್ತಿದ್ರೆ ಹೇಗಿರುತ್ತೋ ಅಂತದ್ದು. ಅಲ್ಲ, ಒಂದು ದೊಡ್ಡ ಹೆಬ್ಬಾವು ನನ್ನ ಮೈನ ಸುತ್ಕೊಂಡಂಗ ಅನಿಸ್ತಾಯ್ತು ರೀ. ಈಗ್ಲೇ ಹೀಗಂದ್ರೆ ಮದ್ವೆ ಆದ್ಮೇಲೆ ಇನ್ನೇನಂತೀಯೋ? ಪುರೋಹಿತರ ಹತ್ರ ಯಾವಾಗ ಹೋಗ್ತೀಯ ರಜಾ? ಯಪ್ಪ, ಬೇಗ ಹೋಗ್ತೀನ್ರಿ, ನೀವಿನ್ ಮನೆಗೆ ಹೋಗಿ. ಒಳ್ಳೆ ಮುಹೂರ್ತ ಇಡ್ಸು ರಜಾ. ಮುಹೂರ್ತ ಬಲ ಚೆನ್ನಾಗಿದ್ರೆ ನಾವು 100 ಕಾಲ ಜೊತೆಗಿರ್ತೀವಿ. ಆಗ್ಲಿ, ಸರಿ ಹೊರಡಿ. ಥ್ಯಾಂಕ್ ಯು ರಜಾ, ಲವ್ ಯು ರಜಾ. ಮುಹೂರ್ತ ನಮ್ಮ ಮದ್ವೆಗಲ್ಲ ಕಣೆ, ನಿನ್ ತಿಥಿಗಿಡಿಸ್ತೀನಿ. ಅಭಿ ವಸು ಜೊತೆ ನಿನ್ ಕತೆನ ಮುಗಿಸ್ತೀನಿ. ರಾಕಿ ಚಿಕ್ಕಮ್ಮನ ಊಟಕ್ಕೆ ಕರಿ. ಬರ್ತಿದ್ದಾರೆ ಮಮ್ಮಿ. ಹುಷಾರು ಚಿಕ್ಕಮ್ಮ. ಕೇರ್ಫುಲ್ ಹಾರಿಕಾ. ನಿಧಾನಕ್ಕೆ ನಡಿಯಮ್ಮ. ಹುಷಾರಾಗಿ ಹೆಜ್ಜೆ ಇಡು ಹಾರಿಕಾ. ನಿನಗೇನು ಆಗಿಲ್ವಲ್ಲಮ್ಮ? ಇವಾಗೇನ್ ಮನೆನೇ ಮುಳುಗೋಯ್ತು ಅನ್ನೋ ತರ ಎಲ್ರೂ ಇವಳ ಮೇಲೆ ಅಷ್ಟೊಂದ್ ಪ್ರೀತಿ ತೋರಿಸ್ತಿದ್ದೀರಲ್ಲ. ಹಾರಿಕಾ ಬಸ್ರಿ ಅಲ್ವಾ ಚಿಕ್ಕಮ್ಮ? ಹುಷಾರಾಗಿರ್ಬೇಕು ತಾನೇ. ನಾನು ಹೇಗಿರ್ಬೇಕು ಅಂತ ನನಗೆ ಗೊತ್ತು. ನೀವೇ ನನಗೆ ಸಲಹೆ ಕೊಡೋ ಅವಶ್ಯಕತೆ ಇಲ್ಲ. ನೀನು ಇವಾಗಿಂದ ಹುಷಾರಾಗಿರ್ಬೇಕಲ್ವಮ್ಮ? ಡಾಕ್ಟರ್ ಕೂಡ ಹೇಳಿದಾರಲ್ವಾ? ಡಾಕ್ಟರ್ ಒಂದ್ಸಲ ಹೇಳಿದ್ರು, ನೀವು ಇಷ್ಟೊಂದ್ಸಲ ಹೇಳೋ ಅಗತ್ಯ ಇಲ್ಲ. ಸರಿ ಹಾರಿಕಾ, ಬಾ ಊಟ ಮಾಡು. ನಾನು ತಿನ್ನಲ್ಲ. ನೀನು ಬಸ್ರಿ ಈಗ
ತಿಂದೇನೆ ಇರಬಾರ್ದು ಹಾರಿಕಾ, ಆರೋಗ್ಯಕ್ಕೆ ಒಳ್ಳೇದಲ್ಲ. ನಾನು ಹಸ್ಕೊಂಡಿರ್ತೀನಿ ಅಂತ ನಿನಗೆ ಯಾರು ಹೇಳಿದ್ದು? ನನಗೋಸ್ಕರ ಫುಡ್ ಆರ್ಡರ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಹಾರಿಕಾ ಮೇಡಮ್ ಅಂದ್ರೆ ಯಾರು? ನಾನೇ. ನಿಮ್ ಫುಡ್ ಮೇಡಮ್. ಹಾರಿಕಾ, ಮನೇಲೆ ಅಡ್ಗೆ ಮಾಡಿದೀವಲ್ವಾ ಹಾರಿಕಾ? ಮತ್ತೆ ಆಚೆಯಿಂದ ಯಾಕೆ ತರಿಸ್ಕೊಂಡೆ? ನನಗಿಷ್ಟ ಆಗೋದನ್ನ ನೀವು ಹೇಗೂ ಮಾಡಲ್ವಲ್ಲ, ಅದಕ್ಕೆ ಹೊರಗಡೆಯಿಂದ ತರಿಸ್ಕೊಂಡೆ. ಸದ್ಯದ ಪರಿಸ್ಥಿತಿಯಲ್ಲಿ ನೀನೀಗ ಒಬ್ಬಳೇ ಅಲ್ಲ, ನಿನಗೆ ಬೇಕಾಗಿರೋ ಊಟನ ಮನೇಲೆ ಪ್ರಿಪೇರ್ ಮಾಡ್ತಾರೆ. ಹೊರಗಡೆ ಊಟ ಅಷ್ಟೊಂದು ಒಳ್ಳೇದಲ್ಲ ಹಾರಿಕಾ. ನನಗ್ ಬೇಕಾಗಿರೋ ಫುಡ್ ಇವ್ರಿಗೆ ಮಾಡಕ್ಕಾಗಲ್ಲ. ನಿನ್ಗೇನ್ ಬೇಕು ಅಂತ ಹೇಳು ಹಾರಿಕಾ. ನಿನ್ ಮನೇಲಿ ನೂಡಲ್ಸ್ ಮಾಡ್ತೀಯಾ ಅಕ್ಕ? ಪಿಜ್ಜಾ, ಬರ್ಗರ್ ಎಲ್ಲ ಪ್ರಿಪೇರ್ ಮಾಡ್ತೀಯಾ? ಅಂಥ ಜಂಕ್ ಫುಡ್ನ ನೀನ್ ತಿನ್ಬಾರ್ದು ಹಾರಿಕಾ. ಫಾಸ್ಟ್ ಫುಡ್ ನಿನ್ ದೇಹಕ್ಕೆ ಒಳ್ಳೇದಲ್ಲ. ಬಸ್ರಿ ಆದಾಗ ಹೆಲ್ದಿ ಫುಡ್ ತಿನ್ಬೇಕು ಹಾರಿಕಾ, ಆ ಫುಡ್ ಬೇಡ. ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಎಷ್ಟು ಸಲ ಹೇಳ್ತೀರಾ? ನಾನು ಏನ್ ತಿನ್ಬೇಕು ಅಂತ ನೀವೇ ಡಿಸೈಡ್ ಮಾಡ್ತೀರಾ? ಇಷ್ಟ ಆಗೋದನ್ನ ತಿನ್ನೋದಕ್ಕೂ ಸ್ವಾತಂತ್ರ್ಯ ಇಲ್ವಾ? ನಾವು ನೀನು ಒಳ್ಳೇದಕ್ಕೆ ಹೇಳ್ತಿದೀವಿ ಹಾರಿಕಾ. ನನಗೆ ಯಾವ್ದು ಒಳ್ಳೇದು ಅಂತ ನನಗೆ ಗೊತ್ತು. ನಿಮ್ಮ ಹತ್ರ ಹೇಳಿಸ್ಕೊಳ್ಳೋ ಸ್ಥಿತಿಲಿ ನಾನಿಲ್ಲ. ಹೇಳಿದ್ನ ಕೇಳು ಹಾರಿಕಾ, ಆ ಫಾಸ್ಟ್ ಫುಡ್ ತಿನ್ಬೇಡ. ತಿಂತೀನಿ, ನನ್ನ ಇಷ್ಟ. ನಾವು ತಿನ್ಬೇಡ ಅಂತ ಹೇಳ್ತಿದೀವಲ್ವಾ, ನೀನ್ ಮನೇಲಿ ಮಾಡಿದ್ನೇ ತಿನ್ಬೇಕು. ತಿನ್ನಲ್ಲ. ನನಗೇನ್ ಇಷ್ಟನೋ ಅದನ್ನೇ ತಿಂತೀನಿ. ಅಭಿಯಣ್ಣ ಹೇಳಿದ್ರು ನೀನ್ ಕೇಳಲ್ವಾ? ಆ ದೇವ್ರೆ ಬಂದು ಹೇಳಿದ್ರು ಕೇಳಲ್ಲ. ಕೇಳಿಸ್ಕೊಳ್ಬೇಕು. ಯಾಕ್ರೋ ಅವಳನ್ನ ಹಾಕಿ ಸತಾಯಿಸ್ತಾ ಇದ್ದೀರಾ? ಅವಳ ಪಾಡಿಗಳನ್ನ ಬದುಕೋಕ್ ಬಿಟ್ಬಿಡಿ ಅಂದ್ರೂ ಕೇಳ್ತಿಲ್ಲ. ಅವಳಿಗಿಷ್ಟ ಆಗಿದ್ದನ್ ತಿಂತೀನಿ ಅಂದ್ರೆ ಬೇಡ ಅಂತೀರಾ? ಅಷ್ಟಕ್ಕೂ ನೀವೆಲ್ಲ ಮನುಷ್ಯರ ಅಲ್ಲ? ನಿಮ್ಗೇನಾದ್ರೂ ಮನುಷ್ಯತ್ವ ಇದೆಯಾ? ನಿಮಗಿಂತ ಕಾಡಲ್ಲಿರೋ ಪ್ರಾಣಿಗಳೇ ವಾಸಿ. ಏನ್ ಮಾತಾಡ್ತಿದ್ದೀರಾ ಚಿಕ್ಕಮ್ಮ? ನಾವು ಮನುಷ್ಯರಲ್ವಾ? ಪ್ರಾಣಿಗಳು ನಮಗಿಂತೂ ಬೆಟರಾ? ಬಾಯ್ ಇದೆ ಅಂತ ನಿಮ್ಗಿಷ್ಟ ಬಂದ ಹಾಗೆ ಮಾತಾಡ್ತೀರಾ? ನಿಮ್ಗಿಷ್ಟ ಬಂದಂಗ್ ಬದುಕ್ತೀರಾ? ಅಯ್ಯೋ, ಇಷ್ಟ ಆಗಿದ್ದನ್ನ ತಿಂತೀರಾ? ಆಂಟಿ, ಜಂಕ್ ಫುಡ್ ಒಳ್ಳೇದಲ್ಲ ಅಂತಂದ್ರೆ ಕೇಳಲ್ವಾ? ಹೊಸೋರೆ, ಫಾಸ್ಟ್ ಫುಡ್ ತಿಂತೀನಿ ಅಂತೀರಾ? ಮನೆ ಫುಡ್ ವೇಸ್ಟ್ ಅಂತೀರಾ? ನಿಲ್ಸು. ಹಂಗಂತ ನಾನೆಲ್ಲೇ ಅಂದೆ? ಹಾರಿಕಾ ಅಲ್ವಾ ಅಂದಿದ್ದು? ಅವಳನ್ನ ಹೊಡೆಯೋದ್ ಬಿಟ್ಟು ನನಗ್ಯಾಕೆ ಹೊಡಿತಿದ್ಯಾ? ಅವಳೀಗ ಬಸ್ರಿ ಅಲ್ವಾ? ಅವಳಿಗೆ ಹೊಡಿಯೋಕಾಗ್ದೆ ನಿಮ್ಮನ್ನ ಹೊಡಿತಿದ್ದೀನಿ. ಲೇ, ಆ ದರಿದ್ರನ್ ಬಿಸಾಕೆ. ಅವ್ರು ತಿನ್ನೋ ಅಂದಿದ್ದನ್ ತಿನ್ನೆ, ಇಲ್ಲಾಂದ್ರೆ ನನ್ನ ಹೊಡೆದೇ ಸಾಯಿಸ್ಬಿಡ್ತಾರೆ. ನಾನು ತಿನ್ನಲ್ಲ. ತಿನ್ನಲ್ವಾ? ತಿನ್ನಲ್ಲ. ತಿನ್ನಲ್ವಾ? ತಿನ್ನಲ್ಲ. ತಿನ್ನಲ್ವಾ? ತಿನ್ನಲ್ಲ. ತಿನ್ನಲ್ವಾ? ತಿನ್ನಲ್ಲ. ತಿನ್ನಲ್ಲ. ನಿನ್ನ ಕೈ ಮುಗಿತೀನಿ, ನಿಲ್ಸೆ. ಬಾರೆ ಬಾ, ಕೂತ್ಕೋ. ಆಂಟಿ, ಕೂತ್ಕೋ. ಅಯ್ಯೋ,
ಆಂಟಿ ನಾನು ತಿನ್ನಲ್ಲ. ಬಾಯ್ ಮುಚ್ಚು. ತಿನ್ನೆ ಆಂಟಿ ತಿನ್ನು. ತಿನ್ನು ನುಂಗು. ತಿನ್ನು. ತುತ್ತು ಬಾಯಲ್ಲಿ ಇಟ್ಕೊಂಡು ಗುಡಕ್ ನೀರು ಕುಡಿದ್ಬಿಡು. ತಗೋ ನೀರು ಕುಡಿ. ಕುಡಿ. ತಿನ್ನು ತಿನ್ನು. ಹಾ ಏಯ್ ತಿನ್ನು ತಿನ್ನು. ಅಮ್ಮ ತಿನ್ಲು. ಇನ್ಮೇಲೆ ನನ್ನೇನು ಅನ್ಬೇಡ. ಇನ್ಮೇಲೆ ಇದೇ ಥರ ಮನೆ ಫುಡ್ ತಿನ್ಬೇಕು. ಆಗಲ್ಲ ಅಂತ ಹೊರಗಿನ ಫುಡ್ ಏನಾದ್ರೂ ತಿಂದ್ರೋ? ಅರ್ಥ ಆಯ್ತು ಕಣೆ, ಅರ್ಥ ಆಯ್ತು. ನನ್ನ ಬೆನ್ನು ಮೂಳೆ ಮುರಿದು ಹೋಗುತ್ತೆ ಅಷ್ಟೇ ಅಲ್ವಾ? ಎಷ್ಟ್ ದಿನ ಅಂತ ಹೀಗೆ ಎದುರಿಸ್ತೀರಾ? ನಾಡಿದ್ದು ಕೋರ್ಟಲ್ಲಿ ನೋಡ್ಕೋತೀನಿ ನಿಮ್ಮನ್ನೆಲ್ಲ. ಹೇಳು, ಕೋರ್ಟಲ್ಲಿ ಏನ್ ಹೇಳ್ಬೇಕೋ ನನಗೂ ಗೊತ್ತು. ನಾನು ವಿಚ್ಛೇದನ ಒಂದೇ ತಗೊಳ್ಳಲ್ಲ, ಜೀವನ ಅಂಶನೂ ತಗೋತೀನಿ. ಬೋನಸ್ ಆಗಿ ನಿಮ್ಮೆಲ್ಲರನ್ನೂ ಜೈಲಿಗೆ ಕಳಿಸ್ತೀನಿ. ನೀನ್ ಏನ್ ಮಾಡ್ಬೇಕು ಅಂತಿದ್ಯೋ ಮಾಡು, ನಾವೇನ್ ಮಾಡ್ಬೇಕೋ ಅದನ್ ಮಾಡ್ತೀವಿ. ಈ ಸಲ ಜಡ್ಜ್ ಅವ್ರ ಹತ್ರ ನಿಮ್ಮ ಆಟ ಏನೂ ನಡೆಯಲ್ಲ. ನನ್ ಲಾಯರ್ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ನಾವು ಕೂಡ ಸ್ಟ್ರಾಂಗ್ ಆಗೇ ಇದೀವಿ. ನೋಡೋಣ ಯಾರು ಗೆಲ್ತಾರೆ ಅಂತ. ನಾವು ಗೆಲುವಿನ ಬಗ್ಗೆ ಯೋಚನೆ ಮಾಡ್ತಿಲ್ಲ, ನಿನ್ನ ಒಟ್ಟಿಗೆ ಇರಿಸ್ಕೋಬೇಕು ಅಂತಿದೀವಿ. ಸತ್ರು ನಿಮ್ಗಳ ಜೊತೆ ನಾನಿರಲ್ಲ. ಸಾಯೋ ತನಕ ವಿಧಿನೇ ಇಲ್ದೆ ಎಲ್ರೂ ಒಟ್ಟಿಗೆ ಇರೋ ಹಾಗೆ ಮಾಡ್ತೀನಿ. ಅದನ್ನ ನೋಡ್ತೀನಿ. ಬನ್ನಿ ಊಟ ಮಾಡೋಣ. ಅಜ್ಜಿ ತಿಂದ್ರಲ್ಲ ಮಮ್ಮಿ, ನಾವು ತಿನ್ನೋಣ. ನಾನು ಯಾವಾಗ್ಲೂ ತಿಂದೆ. ನಮ್ಮ ಮಮ್ಮಿ ಕೈಯಲ್ಲಿ ಏಟ್ ತಿಂದ್ರಲ್ಲ. ಏಯ್ ನಿನ್ನ ನಿಂತ್ಕೋ. ಯಾಕೆ ಇವರೆಲ್ಲ ಈ ತರ ಬಿಹೇವ್ ಮಾಡ್ತಿದ್ದಾರೆ? ನಮ್ ಮನೆಗ್ ಹೋಗ್ತೀನಿ ಅಂದ್ರೆ ಹೋಗಕ್ ಬಿಡ್ತಿಲ್ಲ, ಇಷ್ಟ ಆಗೋ ಫುಡ್ ತಿನ್ನಕ್ಕೂ ಬಿಡ್ತಿಲ್ಲ. ಇವ್ರಿನ್ ಏನ್ ಮಾಡೋದು? ಈ ಟೈಮಲ್ಲಿ ಆದಿತ್ಯ ಯಾಕೆ ಕಾಲ್ ಮಾಡ್ತಿದ್ದಾನೆ? ಹಲೋ ಆದಿತ್ಯ. ಹಾಯ್ ಹಾರಿಕಾ. ಈ ಟೈಮಲ್ಲಿ ಯಾಕೆ ಕಾಲ್ ಮಾಡಿದ್ರಿ? ನಿದ್ರೆ ಮಾಡ್ತಿದ್ಯಾ? ಡಿಸ್ಟರ್ಬ್ ಮಾಡನ್ನ? ನೋನು, ಈಗ ತಾನೇ ಊಟ ಆಯ್ತು. ಹೇಳಿ. ಯಾಕೋ ನಿನ್ ವಾಯ್ಸ್ ಕೇಳಬೇಕು ಅನ್ನಿಸ್ತು. ನಿಜ ಹೇಳಬೇಕು ಅಂದ್ರೆ ನಿನ್ನ ನೋಡಬೇಕು ಅನ್ನಿಸ್ತಿದೆ. ಬಟ್ ಈ ಟೈಮಲ್ಲಿ ನೀನು ಹೊರಗಡೆ ಬರೋದು ಸರಿ ಆಗಲ್ಲ, ಅದಕ್ಕೆ ಫೋನ್ ಮಾಡಿದೆ. ಹೌದಾ? ಏನು ಬೇಜಾರಲ್ಲಿದೆಯಾ? ಏನಿಲ್ಲ, ಐ ಆಮ್ ಫೈನ್. ಶ್ಯೂರ್? ಯಾ, ಐ ಆಮ್ ಗುಡ್. ಟೆಂಡರ್ ನಮಗೆ ಸಿಗ್ಲಿಲ್ಲ ಅಂತ ಡಿಸಪಾಯಿಂಟ್ ಆಗಿದೆಯಾ ಅಂತ ಕಾಲ್ ಮಾಡಿದೆ. ಅಲ್ಲಿ ಸೆಲೆಬ್ರೇಷನ್ ಮಾಡ್ತಿದ್ದಾರಾ? ಪಾರ್ಟಿ ಮಾಡ್ತಿದ್ದಾರೆ. ಟೆಂಡರ್ ಮಿಸ್ ಆಯ್ತು ಅಂತ ನೀನೇನು ಬೇಜಾರು ಮಾಡ್ಕೋಬೇಡ ಹಾರಿಕಾ. ನಾಳೆ ಆಫೀಸಿಗೆ ಬರ್ತಿದ್ಯಾ ತಾನೆ? ಬರ್ತೀನಿ ಆದಿತ್ಯ. ತಪ್ಪದೆ ಬರಬೇಕು. ನಮಗೆ ಬೇರೆ ಒಳ್ಳೆ ಇವೆಂಟ್ ಸಿಕ್ಕಿದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು. ಸರಿ. ಇಡ್ಲಾ ಹಾಗಾದ್ರೆ? ಗುಡ್ ನೈಟ್. ಗುಡ್ ನೈಟ್. ಆದಿತ್ಯ ಯಾಕೆ ಒಂಥರ ಮಾತಾಡ್ತಿದ್ದಾನೆ? ಹಾರಿಕನ ಹೊರಗಡೆ ಹೋಗಕ್ ಬಿಡಬಾರ್ದು. ಅವಳನ್ನ ನನ್ನ ಹಿಡ್ತದಲ್ಲೇ ಹಿಡ್ಕೋಬೇಕು. ಹಾರಿಕನ ಮುಂದೆ ಇಟ್ಟು ಆ ಅಬಿಗೆ ಒಂದು ಗತಿ ಕಾಣಿಸ್ಬೇಕು. ನಾಡಿದ್ದು ಡಿವೋರ್ಸ್ ಆದ್ಮೇಲೆ ಈ ಮನೆ ಖಾಲಿ ಮಾಡಿ ಮಮ್ಮಿ ಹತ್ರ ಹೋಗ್ಬೇಕು. ಬರೋ ಜೀವನಾಂಶದಲ್ಲಿ ಆದಿತ್ಯನ್ ಪಾರ್ಟ್ನರ್ಶಿಪ್ ಅಲ್ಲಿ ಹಾರಿಕಾ ಇವೆಂಟ್ಸ್ ಅಂತ ಹೊಸ ಕಂಪ್ನಿ ಶುರು ಮಾಡಬೇಕು. ಏನೇ ಮಾಡ್ತಿದ್ಯಾ? ನೀನ್ ಹೊಟ್ಟೆ ತುಂಬಾ ತಿನ್ಸಿದ್ಯಲ್ಲ, ಅರ್ಗಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀನಿ. ಸಾರಿ ಕಣೆ,
ಆ ವಸು ಹೊಡೆದಿದ್ ಏಟ್ ತಡ್ಕೊಳಕ್ಕಾಗ್ದೆ ನಿನಗೆ ಬಲವಂತವಾಗಿ ತಿನ್ನಿಸ್ಬೇಕಾಗ್ ಬಂತು. ಈ ಟಾರ್ಚರ್ ಇನ್ನೆಷ್ಟು ದಿನ ಬಿಡು, ನಾಡಿದ್ದು ಈ ಮನೆಯಿಂದ ಹೋಗ್ತೀನಲ್ಲ. ಇವ್ರು ಆಡೋದ್ ನೋಡ್ತಿದ್ರೆ ನಿನ್ನ ಕಳ್ಸೋ ತರ ಕಾಣ್ತಾ ಇಲ್ಲ ಕಣೆ. ಯಾವ್ದೋ ಒಂದ್ ಕಡೆಯಿಂದ ನಿನಗ್ ವಿಚ್ಛೇದನ ಸಿಗದೆ ಇರೋ ಹಾಗೆ ಮಾಡಿ ಇಲ್ಲೇ ಉಳಿಸ್ಕೋತಾರ ಅನ್ಸುತ್ತೆ. ಅದಕ್ಕೆ ನಾನು ಒಪ್ಕೋಬೇಕಲ್ಲ, ನನ್ ಲಾಯರ್ ಕೂಡ ಒಪ್ಕೊಳ್ಳಲ್ಲ. ವಸು ಏನೋ ಪ್ಲಾನ್ ಮಾಡಿದಾಳೆ ಅಂತ ನನಗ್ ಡೌಟ್ ಇದೆ ಕಣೆ. ಅವಳ ಧೈರ್ಯ ನೋಡ್ತಿದ್ರೆ ನಿನ್ ಲಾಯರ್ನ ಮೀರ್ಸೋ ಒಂದ್ ಉಪಾಯ ಅವಳು ಮಾಡಿದಾಳೆ ಅಂತ ನನಗ ಅನುಮಾನ ಕಣೆ. ಅದೆಲ್ಲ ನಮ್ಮನ್ನ ಹೆದರೋಸೋದಕ್ಕೆ ಆಂಟಿ, ನಾನು ಭಯ ಪಡೋ ಅಂತವಳಲ್ಲ. ಆದ್ರೆ ಅವಳನ್ನ ನೋಡ್ತಿದ್ರೆ ನನಗ್ ಭಯ ಆಗ್ತಿದೆ ಕಣೆ. ಕಡೆಗೆ ಆ ರಾಕಿ ಅನು ಕೂಡ ಹೊಡೆಯೋ ತರ ನೋಡ್ತಿದ್ರು, ಕಣ್ಣಲ್ಲೇ ಸುಡೋ ತರ ನೋಡ್ತಿದ್ರು. ಅವ್ರು ಏನ್ ಮಾಡಿದ್ರು ನಾಳೆ ತನಕ ಮಾತ್ರ ಆಂಟಿ, ನಾಡಿದ್ದು ಅವ್ರ ಆಟ ನಡೆಯಲ್ಲ.